ಎಷ್ಟು ಹಸುಗಳಿದೆ? ನಮ್ಮ ಹತ್ರ ಒಂದು 50-60 ಗಂಟೆ ಇವೆ ಸರ್. ಅವೆಲ್ಲ ಎಲ್ಲಿ ಮೇಯಿಸ್ತೀರಿ? ಕಾಡ್ಲೆ ಈ ಮಾಳ ಮೇಯಿಸ್ಕೊಂಡು ಇರೋದು ನಾವು ಹಾಳಾಕೊಂಡು ನಾವೇ ಹೋಗ್ಕೊಂಡು ಮೇಯಿಸ್ಕೊಂಡು ನಾವು ಹಂಗೆ ಹಾಳಾಯ್ತು ಅಂದ್ಬಿಟ್ಟು ನಾವು ಹೋಗೋದು ಮೇಯಿಸಿಕೆ. ಹೌದು, ಇಲ್ಲ ನಾವೇ ಅದಕ್ಕೆ ಹೊಡೆದ್ಬಿಟ್ಟು ಉರ್ಲಿದ್ಕೊಂಡು ಹೋಗಲ್ಲ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನಿಮ್ಮ ಇನ್ನೊಬ್ರು ಬ್ರದರ್ ಎಲ್ಲಿದ್ದಾರೋ? ಯಾರು? ಇನ್ನೊಬ್ರು ನಮ್ಮ ತಮ್ಮ ಇನ್ನೊಬ್ಬ ಮನೇಲವ್ರೆ. ಎಲ್ಲಿದ್ದಾರೆ? ಮನೇಲವ್ರೆ ಸರ್. ಅವರು ಇಲ್ಲಿ ಈ ಕಡೆ ಬಂದಿಲ್ವಾ? ಬಂದಿಲ್ಲ. ಬೆಳಗ್ಗೆ ಅವರು ಒಂದು ಹೋಯ್ತಾರೆ ಸಮಯ ಸಿಕ್ಕಿದಾಗ. ಆಳು ರಜಾ ಕೇಳಿದಾಗ ನಾವು ಬಿಡ್ಬೇಕು ಅವ್ರನ್ನ. ನಾವು ಕಂಟಿನ್ಯೂ ಏನು ಹೋಯ್ತಿರ್ಲಿಲ್ಲ. ಆಳು ರಜಾ ಕೇಳಿದಾಗ ನಾವು ಒಂದು ಸ್ವಲ್ಪ ಬಿಡ್ಬೇಕು, ಹೋಗಿ ಮೇಯಿಸ್ಬೇಕು ಒಂದು ಸೈಡ್. ಅವ್ರನ್ನ ಒಂದ್ಸರಿ ಕರ್ಸ್ಬಿಡಿ, ಎಲ್ಲಿದ್ದಾರೆ ಅವರು ಮನೆ ಹತ್ರ ಇರೋರ್ನ. ನಮ್ಮ ತಮ್ಮ ಸರಿ ಆಯ್ತು ಬಿಡಿ ಸರ್. ಕಂಗ್ರ್ಯಾಚುಲೇಷನ್ ಬ್ರದರ್. ತಂದೆ ಅವರು ಅಲ್ಲಿ ಮಸುವೇರ್ ಕಳ್ತಾ ಸತ್ತೋಗಿರ್ಲಿಲ್ಲ ಅಂತ ನಮ್ದಿಲ್ಲ ಸರ್ ಅದು. ಈಗ ಶಿವಣ್ಣ ಅವರ ಹಸು ಅಲ್ಲಿ ಪತ್ತೆ ಆಗಿರೋದು ಶಿವಣ್ಣ ಅವರ ಹಸು ಅಂತೇಳಿ ಗುರ್ತು ಮಾಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ನಿಮ್ ತಂದೆಯವ್ರನ್ನ ಕರ್ಕೊಂಡು ಹೋಗೋರು ಕೂರ್ಸಿದ್ದಾರೆ ಈಗ ಅರಣ್ಯಾಧಿಕಾರಿಗಳು. ನಮ್ಮ ದಾಸ ಯಾವುದು ಖಾಲಿ ಆಗಿಲ್ಲ ಸರ್. ನಾವು ಖಾಲಿಯಾಗಿ ಹೇಳಿರ್ಬೋದು. ನಿಮ್ ತಂದೆಯವ್ರನ್ನ ಏನು ಕೂರ್ಸಿದ್ದಾರೆ? ನಮ್ಮ ತಂದೆ ಅದೇ ನಿಮ್ ದನಿನವ್ರು ಎಲ್ಲ ಬರ್ರಿ ಅಂತ ಅವ್ರೆಲ್ಲರೂ ಸೇರ್ಸಿ ಕರ್ಕೊಂಡ್ ಬಂದಿದ್ರು. ಎಲ್ಲ ಒಟ್ಟಿಗೆ 6 ಜನನು ಕೂರ್ಸಿದ್ರು. ನಮ್ದು ಜನ ಎಲ್ಲ ಹೆಚ್ಚು ದನ ಮಡಗಿರೋರ ಎಲ್ಲ ಅಷ್ಟೇ ಸರ್. 50-60 ಇದ್ರ ಒಳಗೆ 40 ಕಡೆ ಅದನ್ನ ಮಾಡಿಕೊಂಡು ಕಾಲ ಕಳ್ಕೊಂಡೇವೆ ಅಷ್ಟೇ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸರಿಯಾ? ನಿಮ್ ಇನ್ನೊಬ್ರು ಬ್ರದರ್ ಎಲ್ಲೋದ್ರು? ನಮ್ಮ ತಮ್ಮ ಮನೇಲಿ ಸರ್. ಫೋನ್ ಮಾಡಿದ್ರೆ ಕರೆಸ್ತೀನಿ, ಇಲ್ಲಿಗೆ ಕರೆಸ್ತೀವಿ ಬಿಡಿ. ಸರಿ ಆಯ್ತು. ಈಗ ನಿಮ್ ಹಸು ಕಾಣೆಯಾಗಿತ್ತು, ಹಾಗಾಗಿ ಹಸುನ ಹುಲಿ ತಿಂದಿತ್ತು ಅನ್ನೋ ಕಾರಣಕ್ಕೆ, ಅಂದ್ರೆ ಕಾಡು ಪ್ರಾಣಿ ಯಾವ್ದೋ ತಿಂದಿತ್ತು ಅನ್ನೋ ಕಾರಣಕ್ಕೆ ಅದಕ್ಕೆ ವಿಷ ಹಾಕಿದ್ದಾರೆ ಅನ್ನೋದೊಂದು ಡೌಟ್ ಎಲ್ಲ ಇದ್ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ನಾವು ಅದನ್ನ ಯಾವ ಕೆಲಸನ ಮಾಡಲಿಲ್ಲ ಸರ್. ನಾವು ಓದ್ದೆ ನಮ್ಗೆ ಯಾವ್ದು ನಮ್ಮ ಎಷ್ಟು ಹೋದ್ರು ಲೆಕ್ಕ ಇಲ್ಲ. ಓದ್ದು ಹೋಯ್ತು ಅಂದ್ಬಿಟ್ಟು ನಮ್ಮ ಮನೇಲಿ ಇದ್ಕೊಂಡಿದ್ದೆ. ಬಂದು ಆಳೆ ಓಡ್ತು ಅಂತ ಹೇಳಿದ್ರು ನಾವು ಬಿಡ್ಬಿಡ್ತೀವಿ. ನಾವು ಅವ್ರನ್ನ ಏನ್ ಮಾಡಿಕೋದು? ಈ ಕಾಡ್ಲ 6 ಓದ್ದು ಹೋಲಿ, 1 ಹೋದ್ರೆ 9 ಆಯ್ತು ಬಿಡ ಸಾಕು ಅಂದ್ಬಿಟ್ಟು ನಾವು ಬಿಡ್ಬಿಡ್ತೀವಿ. ಯಾವ ರೀತಿ ಮಾಡಲಿಲ್ಲ ಆ ರೀತಿ. ನಿಮ್ಮ ಹಸ ಯಾವತ್ತು ಮಿಸ್ ಆಯ್ತು? ನಮ್ಮ ಹಸ ಯಾವ್ದು ಮಿಸ್ ಆಗಿಲ್ಲ ಸರ್. ನಮ್ದು ಯಾವ್ದು ಮಿಸ್ ಆಗಿಲ್ಲ. ಯಾವ್ದು ಮಿಸ್ ಆಗಿಲ್ಲ. ಯಾಕೆ ಈ ತರ ವಿಚಾರ ಹಂಗ ಹೊರಗಡೆ ಬರ್ತಾ ಇದೆ? ಯಾಕೆ ಕುಟುಂಬದಲ್ಲಿ ಯಾರು ಹೇಳಿದ್ರೆ ಸರ್ ನಾವು ಸತ್ಯ ಹೋಗಿ ಆ ಕೆಲಸ ನಾವು ಹೋಗಿಲ್ಲ. ಸರಿಯಾ? ನಮ್ಗೆ ಬೇಕಂಬಿಟ್ಟು ಯಾರು ಹೇಳಿದ್ರೆ ಏನ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಅದೇ ಅವರು ಫಾರೆಸ್ಟ್ ಅವ್ರ ಜೊತೆಲೆ ಕೂಡ ನಾವು ಅಲ್ಲಿ ಬೆಂಕಿ ಬಿದ್ರು ಕೂಡ ದನಿ ಕೆಡಿಸ್ಬೇಕಂತ ಕರೆದ್ರು ಹೋವ. ಯಾವ ನಮ್ಮ ಸಂಘದವ್ರು ಹೇಳಿದ್ರು, ಯಾವ ಹೆಲ್ಪ್ ಕೇಳಿದ್ರು ರೋಡ್ ಸೈಡಿಗೆ ಬಾರಿ ಅಂದ್ರು ಹೋವ. ಅವ್ರ ಜೊತೆಗೆ ಎಲ್ಲ ಕೆಲಸ ಮಾಡುವ ನಾವು ಆ ರೀತಿ ಯಾವ ರೀತಿ ಹೇಳಿಲ್ಲ. ನೋಡ್ರಿ, ಈಗ 6 ಜನಕ್ಕೆ ಕರ್ಕೊಂಡ್ ಬಂದವ್ರೆ. 6 ಜನಕ್ಕೆ ಕರ್ಕೊಂಡ್ ಬಂದ್ರು. ನಿಮ್ ತಂದೆಯವ್ರ ಹೆಸರನ್ನೇ ಯಾಕೆ ಹಿಂಗ್ ಹೇಳ್ತಾ ಇದಾರೆ ಅಂತ ಯಾಕೆ ನಮ್ಗೆ ಗೊತ್ತಿಲ್ಲ ಸರ್. ನಾವೇನ್ ಮಾಡೋದು? ನಾವು ಆ ರೀತಿ ಮಾಡಿಲ್ಲ. ನಮ್ಮ ತಂದೆಯವರು ಅವರು ನಮ್ಮ ಸುಮಾರು ನಮ್ಮ ಅಥಾರಿಟಿಗೆ ಬಂದಾಗಿಂದ ಯಾವ ಕೆಲಸ ಅವ್ರು ಕಡ್ಡಿ ಮುಟ್ಟಲಿಲ್ಲ. ಸುಮ್ಮನೆ ತಿರ್ಗಾಡ್ಕೊಂಡು ಊರ್ಮಳ ತಿರ್ಗಾಡ್ಕೊಂಡು ಎಟ್ಲೇ ಇರೋದೆ. ನಾವಿದ್ದ ಆಳು 7 ವರ್ಷದಿಂದ ಹಾಳಾಕೊಂಡಿದ್ದ. ಈ ಆಳೆ ಮೇಯಿಸ್ಕೊಂಡಿದ್ರು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.